السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಮಟ್ಟಮಂತ್ರ ಎಂದರೆ ಏನು? ಅದನ್ನು ಹೇಗೆ ಗುರುತಿಸಬಹುದು? ಬ್ಲ್ಯಾಕ್ ಮ್ಯಾಜಿಕ್ ಎಂದರೇನು? ಅದನ್ನು ಹೇಗೆ ಮಾಡುತ್ತಾರೆ ಮತ್ತು ಅದನ್ನು ಹೇಗೆ ಹಿಡಿಯಲಾಗುತ್ತದೆ? ಅದರ ಲಕ್ಷಣಗಳು ಮತ್ತು ನಿಮ್ಮನ್ನು ರಕ್ಷಿಸಿಕೊಳ್ಳುವ ಮಾರ್ಗಗಳೇನು? ಮಾಟಮಂತ್ರವು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಅದು ನಿಮ್ಮ ಜೀವನವನ್ನು ಹೇಗೆ ಹಾಳು ಮಾಡುತ್ತದೆ? ನೀವು ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಮತ್ತು ಅದರಿಂದ ಮುಕ್ತರಾಗಬಹುದು? ಬ್ಲ್ಯಾಕ್ ಮ್ಯಾಜಿಕ್ ಎಂದರೇನು? ಅದನ್ನು ಏಕೆ ಮಾಡಲಾಗುತ್ತದೆ? ಮಾಂತ್ರಿಕ ಕ್ರಿಯೆಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ: ವೈಟ್ ಮ್ಯಾಜಿಕ್ ಮತ್ತು ಬ್ಲ್ಯಾಕ್ ಮ್ಯಾಜಿಕ್. ವೈಟ್ ಮ್ಯಾಜಿಕ್ ಅನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ನಿಷ್ಕ್ರಿಯ ಮಾಡಲಾಗುತ್ತದೆ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಕೆಟ್ಟದ್ದಕ್ಕಾಗಿ ಉಪಯೋಗಿಸಲಾಗುತ್ತದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವರು ಜನರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಗುರಿಯನ್ನು ಹೊಂದಿದ್ದಾರೆ. ಜನರ ಆರೋಗ್ಯ, ಪ್ರೇಮ, ಜೀವನ, ವೃತ್ತಿ, ಕುಟುಂಬ ಅಥವಾ ಆತ್ಮಕ್ಕೆ ಹಾನಿ ಮಾಡಲು ಅವರು ವಿವಿಧ ವಿಧಾನಗಳನ್ನು ಬಳಸುತ್ತಾರೆ. ಈ ವಿಧಾನಗಳಲ್ಲಿ ತಾಲಿಸ್ಮಾನುಗಳು, ತಾಯಿತಗಳು, ಮೋಡಿಗಳು, ಹೆರಕಹೊಯ್ದ ಮಂತ್ರಗಳು ಮತ್ತು ಆತ್ಮಗಳನ್ನು ಕರೆಯುವಂತಹ ಅಭ್ಯಾಸಗಳನ್ನು ಸೇರಿವೆ. ಈ ಮಂತ್ರವನ್ನು ಮಾಡುವ ಅಥವಾ ನಿಯೋಜಿಸುವ ವ್ಯಕ್ತಿಯು ಸಾಮಾನ್ಯವಾಗಿ ಜನರ ಕೂದಲು, ಉಗುರುಗಳು, ರಕ್ತ ಅಥವಾ ಛಾಯಾಚಿತ್ರವನ್ನು ಬಳಸಿಕೊಂಡು ಸಂಪರ್ಕವನ್ನು ಸ್ಥಾಪಿಸುತ್ತಾನೆ. ಅವರಿಗೆ ಹಾನಿಕರ ಶಕ್ತಿಯನ್ನು ಕಳುಹಿಸುತ್ತಾನೆ. ಮಾಟಮಂತ್ರವನ್ನು ಮಾಡುವ ಕಾರಣಗಳಲ್ಲಿ ಅಸೂಯೆ, ದ್ವೇಷ, ಸೇಡು, ಪೈಪೋಟಿ, ಪ್ರೀತಿ ಅಥವಾ ಹಣ ಸೇರಿವೆ. ಈ ಮಂತ್ರವನ್ನು ಪ್ರದರ್ಶಿಸುವ ಅಥವಾ ನಿಯೋಜಿಸುವ ವ್ಯಕ್ತಿಯು ಆಗಾಗ ತನ್ನನ್ನು ತಾನೇ ಅಪಾಯಕ್ಕೆ ಸಿಲುಕಿಸಿಕೊಳ್ಳುತ್ತಾನೆ ಮತ್ತು ಅಂತಿಮವಾಗಿ ವಿಷಾದಿಸುತ್ತಾನೆ. ಯಾರಾದರೂ ಮಾಟಮಂತ್ರ ಮಾಡುತ್ತಿದ್ದಾರೆಯೇ ಎಂದು ಹೇಗೆ ತಿಳಿಯುವುದು? ನೀವು ಮಾಟಮಂತ್ರಕ್ಕೆ ಒಳಗಾಗಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳಲು ಮೊದಲು ನೀವು ನಿಮ್ಮನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೀವು ಸಾಮಾನ್ಯವಾಗಿ ಹೇಗೆ ಭಾವಿಸುತ್ತೀರಿ, ವರ್ತಿಸುತ್ತೀರಿ ಮತ್ತು ಬದುಕುತ್ತೀರಿ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಹಠಾತ್ ಮತ್ತು ನಕಾರಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸಿದರೆ ಮತ್ತು ಅವುಗಳಿಗೆ ತಾರ್ಕಿಕ ವಿವರಣೆಯನ್ನು ಕಂಡುಹಿಡಿಯಲಾಗದಿದ್ದರೆ ನೀವು ಮಾಟಮಂತ್ರವನ್ನು ಅನುಮಾನಿಸಬಹುದು. ಮಾಟಮಂತ್ರದ ಚಿಹ್ನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು, ಆದರೆ ಸಾಮಾನ್ಯವಾಗಿ ಅವುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು: ನಿರಂತರ ದೌರ್ಬಲ್ಯ, ಆಯಾಸ, ನಿದ್ರಾಹೀನತೆ ಅಥವಾ ಅತಿಯಾದ ನಿದ್ರೆ, ತಲೆನೋವು, ಹೊಟ್ಟೆನೋವು ಮತ್ತು ಬೆನ್ನು ನೋವು ಮುಂತಾದ ದೈಹಿಕ ಅಸ್ವಸ್ಥಗಳು, ಖಿನ್ನತೆ, ಆತಂಕ, ಭಯ ಮತ್ತು ಕೋಪದಂತಹ ಭಾವನಾತ್ಮಕ ಸಮಸ್ಯೆಗಳು, ಸಂದರ್ಭಗಳಲ್ಲಿನ ಸಮಸ್ಯೆಗಳಲ್ಲಿ ಪ್ರೀತಿ, ದಾಂಪತ್ಯ ದ್ರೋಹ ಅಥವಾ ಬೇರ್ಪಡುವಿಕೆಯಿಂದ ದೂರವಾಗುವುದು ಸೇರಿವೆ. ಇದರಲ್ಲಿ ವೈಫಲ್ಯ, ಹಣದ ನಷ್ಟ, ಉದ್ಯೋಗ ನಷ್ಟ ಅಥವಾ ದಿವಾಳಿತನ ಸೇರಿವೆ. ಕುಟುಂಬದೊಳಗೆ ಭಿನ್ನಾಭಿಪ್ರಾಯ,
ಜಗಳ, ಅನಾರೋಗ್ಯ ಅಥವಾ ಸಾವು, ಕನಸಿನಲ್ಲಿ ಭಯಾನಕ ಚಿತ್ರಗಳು, ಶಬ್ದಗಳು ಅಥವಾ ಅಥವಾ ಭಾವನೆಗಳು, ಮನೆಯಲ್ಲಿ ವಿಚಿತ್ರ ಘಟನೆಗಳು, ವಸ್ತುಗಳು ಚಲಿಸುವುದು, ಎಲೆಕ್ಟ್ರಾನಿಕ್ ಸಾಧನಗಳು ಸರಿಯಾಗಿ ಕಾರ್ಯನಿರ್ವಹಿಸದಿರುವುದು ಅಥವಾ ಒಡೆಯುವುದು, ದೇಹದ ಮೇಲೆ ಮೂಗೇಟುಗಳು, ಗೀರುಗಳು, ಸುಟ್ಟಗಾಯಗಳು ಅಥವಾ ಗಾಯಗಳು ಬೇರೆ ವ್ಯಕ್ತಿಯಂತೆ ಭಾಸವಾಗುವುದು, ವ್ಯಕ್ತಿತ್ವ ಬದಲಾವಣೆಗಳು ಅಥವಾ ಪ್ರಜ್ಞೆ ಕಳೆದುಕೊಳ್ಳುವುದು. ನೀವು ಈ ಒಂದು ಅಥವಾ ಹೆಚ್ಚಿನ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ನೀವು ವಾಮಾಚಾರಕ್ಕೆ ಒಳಗಾಗಿದ್ದೀರಿ ಎಂದು ನೀವು ಅನುಮಾನಿಸಬಹುದು. ಆದಾಗ್ಯೂ ಈ ಲಕ್ಷಣಗಳು ಯಾವಾಗಲೂ ವಾಮಾಚಾರವನ್ನು ಅರ್ಥೈಸುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾನಸಿಕ ಅಥವಾ ಶಾರೀರಿಕ ಕಾರಣಗಳಿರಬಹುದು. ಆದ್ದರಿಂದ ನಿರ್ಣಾಯಕ ತೀರ್ಮಾನಕ್ಕೆ ಬರುವ ಮೊದಲು ನೀವು ಖಂಡಿತವಾಗಿ ತಜ್ಞರನ್ನು ಸಂಪರ್ಕಿಸಲೇಬೇಕು. ದುರುದ್ದೇಶಪೂರಿತ ಮಾಟ ಅಥವಾ ಮಂತ್ರಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಹಲವು ವಿಭಿನ್ನ ಮಾರ್ಗಗಳಿವೆ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಉನ್ನತ ಮಟ್ಟದಲ್ಲಿ ಇಟ್ಟುಕೊಳ್ಳುವುದು ಮತ್ತು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು. ಮಾಟಮಂತ್ರದಿಂದ ಮುಕ್ತಿ ಪಡೆಯುವ ವಿಧಾನಗಳು ಯಾವುವು? ಮಾಟಮಂತ್ರವನ್ನು ತೊಡೆದುಹಾಕುವ ವಿಧಾನಗಳು ಮಂತ್ರದ ಪ್ರಕಾರ, ತೀವ್ರತೆ ಮತ್ತು ಅವಧಿಯನ್ನು ಅವಲಂಬಿಸಿ ಬದಲಾಗಬಹುದು. ಆದಾಗ್ಯೂ ಅವುಗಳನ್ನು ಸಾಮಾನ್ಯವಾಗಿ ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು. ಮೊದಲನೆಯದಾಗಿ, ಮಂತ್ರವನ್ನು ಬಿತ್ತರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಅವಶ್ಯಕ. ಇದನ್ನು ಮಾಡಲು ವೃತ್ತಿಪರ, ಮಾಧ್ಯಮ ಅಥವಾ ಆಧ್ಯಾತ್ಮಿಕ ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಮೌಲ್ಯಮಾಪನಗಳನ್ನು ಮಾಡುವುದು ಮುಖ್ಯ. ಒಂದು ಮಂತ್ರವನ್ನು ಬಿತ್ತರಿಸಲಾಗಿದೆ ಎಂದು ನಿರ್ಧರಿಸಿದ ನಂತರ ಅದನ್ನು ಮುರಿಯಲು ವೃತ್ತಿಪರ ಅಥವಾ ಆಧ್ಯಾತ್ಮಿಕ ವೈದ್ಯರೊಂದಿಗೆ ಕೆಲಸ ಮಾಡುವುದು ಅವಶ್ಯಕ. ಅಥವಾ ವೈದ್ಯರು ಮಂತ್ರವನ್ನು ಹೇಗೆ ವಿತರಿಸಲಾಯಿತು, ಯಾವ ವಸ್ತುಗಳನ್ನು ಬಳಸಲಾಯಿತು ಮತ್ತು ಅದನ್ನು ಎಲ್ಲಿ ಮರೆಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ನಂತರ ಅವರು ಮಂತ್ರವನ್ನು ಮುರಿಯಲು ಸೂಕ್ತವಾದ ವಿಧಾನಗಳನ್ನು ಅನ್ವಯಿಸುತ್ತಾರೆ. ಈ ವಿಧಾನಗಳಲ್ಲಿ ತಾಲಿಸ್ಮಾನುಗಳು, ತಾಯಿತ್ತಗಳು, ಮೋಡಿಗಳು, ಪ್ರಾರ್ಥನೆಗಳು, ದೈವಿಕ ನಾಮಗಳು ಮತ್ತು ಕುರ್ಆನಿನ ಪದ್ಯಗಳನ್ನು ಬಳಸುವುದು ಮುಂತಾದ ಅಭ್ಯಾಸಗಳು ಸೇರಿವೆ. ಮಂತ್ರ ಮುರಿದ ನಂತರ ಅದರ ಪರಿಣಾಮಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಮತ್ತು ಮಂತ್ರಗಳು ಮತ್ತೆ ಬಿತ್ತರಿಸದಂತೆ ತಡೆಯಲು ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. ಈ ಕ್ರಮಗಳಲ್ಲಿ ನಿಷ್ಠಾವಂತರು ಮತ್ತು ಭಕ್ತಿಯುಳ್ಳವರು ನಕಾರಾತ್ಮಕವಾಗಿ ಯೋಚಿಸುವುದು ಮತ್ತು ಇತರರನ್ನು ನಂಬುವುದು, ಪ್ರೀತಿಪಾತ್ರರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಅವರ ಬೆಂಬಲವನ್ನು ಪಡೆಯುವುದು, ಒತ್ತಡವನ್ನು ತಪ್ಪಿಸುವುದು ಮತ್ತು ವಿಶ್ರಾಂತಿ ಪಡೆಯುವುದು, ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಮಾಡುವುದು, ನಿಮ್ಮ ವೈಯಕ್ತಿಕ ವಸ್ತುಗಳನ್ನು ರಕ್ಷಿಸುವುದು ಮತ್ತು ಅವುಗಳನ್ನು ಸಾಲವಾಗಿ ನೀಡದಿರುವುದು ಅಥವಾ ಪಡೆಯದಿರುವುದು ಮತ್ತು ಅನುಮಾನಾಸ್ಪದ ಜನರು ಅಥವಾ ಸ್ಥಳಗಳಿಂದ ದೂರವಿರುವುದು ಸೇರಿವೆ. ಇದಲ್ಲದೆ ಕುರ್ಆನಿನ ಕೆಲವು ಸೂರಗಳನ್ನು ಪಠಿಸುವುದು ಮಾಯಾಜಾಲದ ವಿರುದ್ಧ ರಕ್ಷಣೆ ಪಡೆಯಲು ಪರಿಣಾಮಕಾರಿ ವಿಧಾನವಾಗಿದೆ. ನಿರ್ದಿಷ್ಟವಾಗಿ ಸೂರಗಳಾದ ಸೂರತುಲ್ ಫಲಕ್ ಮತ್ತು ಸೂರತುನ್ನಾಸುಗಳನ್ನು ದುಷ್ಟ ಕಣ್ಣು ಮತ್ತು ಮಾಯಾಜಾಲದಂತಹ ದುಷ್ಟ ಶಕ್ತಿಗಳ ವಿರುದ್ಧ ರಕ್ಷಣೆಗಾಗಿ ಶಿಫಾರಸು ಮಾಡಲಾಗಿದೆ. ಮಾಯಾಜಾಲದಿಂದ ರಕ್ಷಣೆಯನ್ನು ದುಷ್ಟ ಕಣ್ಣಿನ ವಿರುದ್ಧ ಪ್ರಾರ್ಥನೆಗಳ ಮೂಲಕವೂ ಸಾಧಿಸಬಹುದು. ಮಾಟಮಂತ್ರ ಎಂದರೇನು? ಅದನ್ನು ಏಕೆ ನಡೆಸಲಾಗುತ್ತದೆ? ಅದನ್ನು ಹೇಗೆ ಕಂಡುಹಿಡಿಯಬಹುದು? ಅದರ ಲಕ್ಷಣಗಳು ಯಾವುವು? ಅದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವ ಮಾರ್ಗಗಳು ಯಾವುವು ಮತ್ತು ಅದನ್ನು ತೊಡೆದುಹಾಕುವ ವಿಧಾನಗಳು ಯಾವುವು ಎಂಬ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಮಾಟಮಂತ್ರವು ಗಂಭೀರ ವಿಷಯವಾಗಿದೆ ಮತ್ತು ಅದನ್ನು ನಿರ್ಲಕ್ಷಿಸಬಾರದು. ನಿಮ್ಮ ಮೇಲೆ ಮಾಟಮಂತ್ರವನ್ನು ನಡೆಸಲಾಗಿದೆ ಎಂದು ನೀವು ಅನುಮಾನಿಸಿದರೆ ನೀವು ತಕ್ಷಣ ಈ ವಿಷಯಗಳನ್ನು ಯಾವುದಾದರೂ ಒಂದು
ಉಸ್ತಾದರ ಬಳಿ ಹೋಗಿ ಸಂಪರ್ಕಿಸಬಹುದು. ಮಾಟಮಂತ್ರದ ಪರಿಣಾಮಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿದೆ ಎಂಬುದನ್ನು ನೆನಪಿಡಿ. ಸರಿಯಾದ ವಿಧಾನಗಳನ್ನು ಅನ್ವಯಿಸುವುದು ಮತ್ತು ತಾಳ್ಮೆಯಿಂದಿರುವುದು ಮಾತ್ರ ಅಗತ್ಯ. ನಿಷ್ಠಾವಂತರು ಮತ್ತು ಧರ್ಮನಿಷ್ಠರು ನಕಾರಾತ್ಮಕವಾಗಿ ಯೋಚಿಸುವುದು ಮತ್ತು ಇತರರನ್ನು ನಂಬುವುದು, ಪ್ರೀತಿಪಾತ್ರರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಅವರ ಬೆಂಬಲವನ್ನು ಪಡೆಯುವುದು, ಒತ್ತಡವನ್ನು ತಪ್ಪಿಸುವುದು ಮತ್ತು ವಿಶ್ರಾಂತಿ ಪಡೆಯುವುದು, ಆರೋಗ್ಯಕರವಾಗಿ ತಿನ್ನುವುದು ಮತ್ತು ವ್ಯಾಯಾಮ ಮಾಡುವುದು, ನಿಮ್ಮ ವೈಯಕ್ತಿಕ ವಸ್ತುಗಳನ್ನು ರಕ್ಷಿಸುವುದು ಮತ್ತು ಅವುಗಳನ್ನು ಸಾಲವಾಗಿ ನೀಡದಿರುವುದು ಒಳ್ಳೆಯದು. ಇದಲ್ಲದೆ ವಿಶುದ್ಧ ಕುರ್ಆನಿನ ಕೆಲವು ಸೂರಗಳನ್ನು ಪಠಿಸುವುದು ಮತ್ತು ದುಷ್ಟ ಕಣ್ಣಿನಿಂದ ವಿರುದ್ಧ ಪ್ರಾರ್ಥನೆಗಳನ್ನು ಸಹ ರಕ್ಷಣೆಯ ಪರಿಣಾಮಕಾರಿ ವಿಧಾನವಾಗಿವೆ. ಮಾಟಮಂತ್ರವನ್ನು ಮಾಡಲು ಬಯಸುವವರು ಅಥವಾ ಅಭ್ಯಾಸ ಮಾಡುವವರು ತಮ್ಮನ್ನು ತಾವು ಅಪಾಯಕ್ಕೆ ಸಿಲುಕಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಮಾಟಮಂತ್ರದಿಂದ ಆಗುವ ಅನಾಹುತಗಳಿಗೆ ನಾಳೆ ಅಲ್ಲಾಹನ ಕೋರ್ಟಿನಲ್ಲಿ ಇದಕ್ಕೆ ತಕ್ಕದಾದ ಶಿಕ್ಷೆ ಸಿಗಬಹುದು ಎಂಬುದು ನೆನಪಿನಲ್ಲಿರಲಿ. ದುವಾ ವಸಿಯತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.